ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್? ನೋಡಿದ್ರೆ ಡ್ಯಾಡ್, ನಾನ್ ಹಾಕಿದ್ ಒಂದೇ ಒಂದ್ ಅವಾಜಿಗೆ ನಿಮ್ ಮಿಸ್ಸಸ್ ಅವಾ ಇಲ್ದೇರಂಗ್ ಹೊಟ್ಟೋದ್ರು. ತಾರಕ್, ಅವಳನ್ನ ಅಷ್ಟೊಂದು ಗೋಳು ಇಕ್ಕೋಬೇಡ ಕಣೋ. ಕೋಪದಲ್ಲಿ ಏನ್ ಮಾಡ್ಕೊಳ್ತಾಳೋ ಗೊತ್ತಿಲ್ಲ. ಅಯ್ಯೋ ಡ್ಯಾಡ್, ಇಷ್ಟು ವರ್ಷ ಅವ್ರ ಜೊತೆ ಸಂಸಾರ ನಡೆಸಿದ್ಯಾ, ಇನ್ನೂ ಅರ್ಥ ಮಾಡ್ಕೊಂಡಿಲ್ವಲ್ಲ ಡ್ಯಾಡ್. ಅವರು ಒಂದ್ ರೀತಿ AI ಮಸ್ಕಿಟೋ ತರ. ಈ ನಡುವೆ ಮಸ್ಕಿಟೋಗಳು ಮಸ್ಕಿಟೋ ಮ್ಯಾಟಿಗೆ ಎದುರ್ತಾನೂ ಇಲ್ಲ, ಸಾಯ್ತಾನೂ ಇಲ್ಲ. ಹಾಗೆ ಇವ್ರು ತೊಂದ್ರೆ ಮಾಡ್ಕೊಳ್ಳೋರಲ್ಲ, ತೊಂದ್ರೆ ಕೊಡೋರು. ಆದ್ರೂ ಹಿಂಗೆಲ್ಲ ಮಾತಾಡ್ಬಾರ್ದಾಗಿತ್ತು ಚಿಕ್ಕ ಯಜಮಾನ್ರೆ. ಅವ್ರ ಅವಮಾನಕ್ಕೆಲ್ಲ ನಾವೇ ಕಾರಣ ಅಂತ ಕೋಪ ಮಾಡ್ಕೊಂಡವ್ರೆ. ಅಯ್ಯೋ ಗ್ರ್ಯಾಂಡ್ ಮಾ, ಅವ್ರ ಕೋಪ ತಾಪಗಳನ್ನೆಲ್ಲ ನಾನು ಬೇಜಾನ್ ನೋಡ್ಬಿಟ್ಟಿದೀನಿ. ನೀವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡಿ. ನೀವು ನಮ್ಮ ಜೊತೆ ಇರ್ತೀರಲ್ಲ ಅಷ್ಟು ಸಾಕು. ಇಲ್ಲ ಚಿಕ್ಕ ಯಜಮಾನ್ರೆ, ನಾವಿಲ್ಲಿದ್ದಷ್ಟು ಎಲ್ರಿಗೂ ತೊಂದರೆ ಆಯ್ತದೆ. ನಮ್ಮಿಂದ ಯಾರಿಗೂ ತೊಂದರೆ ಆಗದ್ ಬೇಡ. ನಾವೀಗ್ಲೇ ಹೊಂಟ್ಬಿಡ್ತೀವಿ. ಅಯ್ಯೋ ಬೆಟಾ ಅಂಕಲ್, ನೀವೇನು ಈ ಫಿಶ್ ಮಾರ್ಟಲ್ ಸಿಕ್ಕಾಕೊಂಡಿರೋ ಕಪೆ ತರ ಆಡ್ತೀರಾ? ನಾನಿದ್ದೀನಿ ಅಂತ ಹೇಳ್ತಿಲ್ವಾ? ಡೋಂಟ್ ವರಿ, ಐಲ್ ಟೇಕ್ ಕೇರ್. ಎಲ್ಲ ಸಮಯದಲ್ಲೂ ನೀವೇ ಇರ್ತೀರಾ ಅನ್ನೋದು ಏನ್ ಗ್ಯಾರಂಟಿ ಚಿಕ್ಕ ಯಜಮಾನ್ರೆ? ನೀವೇನೋ ಈಗ ಮಾತಾಡ್ಬಿಟ್ರಿ, ಆದ್ರೆ ಅದರ ಪರಿಣಾಮ ಅವ್ರು ಮತ್ತೆ ನಮಗ್ ತೊಂದರೆ ಕೊಡ್ತಾರೆ. ನಿನ್ನ ಹೆಸರು ಮರ್ತೋದೆ, ನನ್ ಸಿಂಗಾರಿ ಫಸ್ಟ್ ಸಿಸ್ಟರ್. ನಿನ್ನ ನೋಡ್ತಿದ್ರೆ ಮಾತೇ ಬರಲ್ಲ ಅನ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಮಾತಾಡ್ತೀಯ, ಆದ್ರೆ ಸ್ವಲ್ಪ ಖಾರ ಜಾಸ್ತಿ. ಚಿಕ್ಕ ಯಜಮಾನ್ರೆ, ನನ್ ಮಾತ್ ನಿಮಗ್ ತಮಾಷೆ ಅನಿಸ್ತಿದ್ಯಾ? ತುಂಬಾ ಸೆಂಟಿಮೆಂಟಲ್ ಎಪಿಸೋಡ್ ಓಡ್ತಿದ್ರೆ ನಮ್ಮ ಚಂದ್ರು ಬೈದ್ ಬಿಡ್ತಾರೆ. ಆಗಾಗ ಕಾಮಿಡಿ ಎಪಿಸೋಡ್ಸ್ ಓಡ್ತಿರ್ಬೇಕು. ಏನೇ ಇರ್ಲಿ, ಏನೇ ಮಾತಾಡಿ, ನೀವಿಲ್ಲೇ ಇರ್ತೀರಾ, ಇಲ್ಲೇ ಇರಬೇಕು. ಇದು ಈ ತಾರಕ್ನ ಫೈನಲ್ ಡಿಸಿಷನ್. ದೊಡ್ಡ ಯಜಮಾನ್ರೆ, ನೀವಾರ ವಸಿಯೋಳೆ. ಇಲ್ಲ ಬಿಟ್ಟಯ್ಯ, ತಾರಕ್ ಹೇಳ್ತಿರೋ ಸರಿ ಇದೆ. ಮನೇಲಿ ಈ ಘಟನೆ ನಡೆದಾಗಿಂದ ನಾವ್ಯಾರು ದೀಪಾವಳಿ ಆಚರಿಸೋಕೆ ಆಗಿಲ್ಲ. ಈಗ ನೀವೆಲ್ಲರೂ ಬಂದಿದ್ದೀರಾ. ನಾಳೆ ತುಳಸಿ ಹಬ್ಬದ ನೆಪದಲ್ಲಿ ಮನೇಲಿ ಎಲ್ಲರೂ ಪೂಜೆ ಮಾಡೋಣ. ದಯವಿಟ್ಟು ಎಲ್ರೂ ಇಲ್ಲೇ ಇರಿ. ಅರೆ, ಪ್ರೆಸಿಡೆಂಟ್ ಒಪ್ಪಿಗೆ ಕೊಟ್ಟಾಯ್ತು, ವೈಸ್ ಪ್ರೆಸಿಡೆಂಟ್ ಸೀಲ್ ಹೊತ್ತಾಯ್ತು. ಯಾಕೆ ಹೋಮ್ ಮಿನಿಸ್ಟರ್ ಕಡೆ ಯೋಚನೆ ಮಾಡ್ತೀರಾ? ಓಮು ಕೇಳ್ರಿ. ಹೂ ಅನ್ನಮ್ಮ.
ಸರಿ ಚಿಕ್ಕ ಯಜಮಾನ್ರೆ, ನೀವಿಷ್ಟೆಲ್ಲ ಹೇಳ್ತಿದ್ಮೇಲೂ ನಾವಿರ್ಲಿಲ್ಲ ಅಂದ್ರೆ ನಿಮ್ಮ ಮಾತಿಗೆ ಬೆಲೆ ಇಲ್ದಂಗಾಯ್ತದೆ. ನಾವಿರ್ತೀವಿ. ಎಲ್ರು ಟೀ ತಗೊಳ್ಳಿ. ಅಪ್ಪ, ಏನವಾ? ನೀನ್ ಯಾಕೆ ಈ ಕೆಲ್ಸ ಎಲ್ಲ ಮಾಡ್ತಿದ್ಯಾ? ಮೊದ್ಲೇ ಕಾಲ್ ನೋವು ಅಂತ್ಯಾ, ಹೀಗೆಲ್ಲ ಕೂತ್ಕೊಂಡ್ರೆ ಇನ್ನೂ ಕಾಲ್ ನೋವಲ್ವಾ? ಅಯ್ಯೋ, ಯಾವ ನೋವು ಇಲ್ಲ ಕಣವ. ನೀನ್ ನೋಡಿದ್ವಲ್ಲ, ಬಹು ಸಂತೋಷ ಆಗೈತೆ. ಹೌದೌದು, ನಿಮ್ ಮಗಳು ಸಿಂಹಾಸನದ ಮೇಲೆ ಕೂತು ರಾಜ್ಯಭಾರ ಮಾಡೋದನ್ನ ನೋಡಿ ಕಣ್ ತುಂಬಿ ಬರ್ತಿದೆ. ಏಯ್, ಸುಮ್ನೆ ಇರೆ. ಅಪ್ಪ, ನೀನ್ ಈ ಕಡೆಗ್ ಬಾ, ನಾನ್ ಕೆಲ್ಸ ಮಾಡ್ತೀನಿ. ನಾನ್ ಮಾಡ್ತೀನಿ ಬಿಡವ, ನೀನ್ ಬೇರೆ ಕೆಲಸ ಇದ್ರು ನೋಡು. ಅಪ್ಪ, ಯಾಕೆ ಹೀಗೆಲ್ಲ ಹಠ ಮಾಡ್ತಿದ್ಯಾ? ಅದ್ ಸರಿ, ಈ ಕೆಲ್ಸ ಎಲ್ಲ ಮಾಡೋದಕ್ಕೆ ಯಾರು ಹೇಳಿದ್ದು? ಇನ್ಯಾರು? ಈ ಮನೆ ಮಗಳು ಸಮಂತ. ಅವ್ರಿಗೆ ನಾವ್ ಸುಮ್ನೆ ಕೂತಿರೋದನ್ನ ನೋಡ್ತಿದ್ರೆ ತಿಂದಿದ್ ಅರ್ಗಲ್ವಂತೆ, ಅದಕ್ಕೆ ನಮ್ಗಿದನ್ ಮಾಡು ಅಂತ ಕಳ್ಸಿದ್ದಾರೆ. ಅಯ್ಯೋ, ಇರ್ಲಿ ಬಿಡವ, ಕೆಲಸ ಮಾಡ್ತಾ ಇದ್ರೆ ಒತ್ತೋಗುದಿಲ್ಲ. ಸುಮ್ನಿರೋ ಬದ್ಲು ಪಾತ್ರೆನಾರು ತೊಳೆದ್ರೆ ನಾಳೆ ಪೂಜೆಲಿ ಪಾತ್ರೆಗಳು ಪಳಪಳ ಅಂತ ಉಳಿತವೆ. ಪೆಟ್ಟಯ್ಯ, ಏನ್ ಮಾಡ್ತಿದ್ದೀರಿ ನೀವೆಲ್ಲ? ನೀವು ಮಯೂರಿ ನೋಡಕ್ ಬಂದ್ರ ಅಥವಾ ಮನೆ ಕೆಲಸ ಮಾಡಕ್ ಬಂದಿದ್ದೀರಾ? ಹಂಗೇನಿಲ್ಲ ಯಜಮಾನ್ರೆ, ಇದು ನಮ್ಮನೆಯೇ ಅಲ್ವಾ, ಅದಕ್ಕೆ ಕೆಲಸ ಮಾಡ್ತಾವಿ. ನೋಡ್ಬೆಟ್ಟಯ್ಯ, ಊರೆಲ್ಲಾದ್ರೆ ಹಗಲು ರಾತ್ರಿ ಕೆಲಸ ಮಾಡ್ತೀರಾ, ಇಲ್ಲಿಗೆ ಬಂದ್ಮೇಲಾದ್ರೂ ನೆಮ್ಮದಿಯಾಗಿರ್ಬಾರ್ದ? ಇಲ್ಲಿ ಕೆಲಸ ಮಾಡಕ್ ಸಾಕಷ್ಟು ಜನ ಇದ್ದಾರೆ, ಎದ್ ನಡೀರಿ. ಇರ್ಲಿ ಬಿಡಿ ಯಜಮಾನ್ರೆ, ನಾವು ಒಂಥರ ಕೆಲ್ಸಗಾರ್ರೆ ಅಲ್ವೇ, ಮಾಡ್ತೀವಿ. ನೋಡಿಯಮ್ಮ, ನೀವ್ ಹೀಗೆಲ್ಲ ಮಾತಾಡಿದ್ರೆ ನನ್ ಮನ್ಸಿಗೆ ಬೇಜಾರಾಗತ್ತೆ. ನಾನು ಯಾವತ್ ನಿಮ್ಮನ್ನ ಕೆಲ್ಸಗಾರ ತರ ನೋಡಿದೀನಿ? ನೀವು ಹಾಗೆಲ್ಲ ಮಾತಾಡಬಾರ್ದು. ಈಗ ನೀವು ನಮ್ಮನೆ ಬೀಗ್ರು ಈ ತರ ಕೆಲಸ ಮಾಡೋದನ್ನ ನನ್ನಿಂದ ನೋಡಕ್ಕಾಗಲ್ಲ. ಮಯೂರಿ, ನೀನಾದ್ರೂ ಹೇಳಮ್ಮ. ನಾನು ಹೇಳ್ದೆ ಯಜಮಾನ್ರೆ, ಆದ್ರೆ ನನ್ ಮಾತೆ ಕೇಳ್ತಿಲ್ಲ. ನೋಡಿ, ಈಗ ನೀವೆಲ್ಲ ಎದ್ ನಡೀರಿ, ನಾನ್ ಕೆಲಸದವ್ರ ಹತ್ರ ಇದೆಲ್ಲ ಮಾಡಿಸ್ತೀನಿ. ಇರ್ಲಿ ಬಿಡಿ ಯಜಮಾನ್ರೆ, ಎಲ್ಲ ಆಯ್ತು, ಇನ್ನೊಂದ್ ಸ್ವಲ್ಪ ಇದೆ, ಇದು ಮುಗಿಸ್ಬಿಡ್ತೀವಿ. ನಿಜ ಹೇಳ್ಬೇಕು ಅಂತಂದ್ರೆ